ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಇದು ಬಂದುಬಿಟ್ಟು 6th ಕ್ಲಾಸ್ ಅಂದರೆ 6ನೇ ಕ್ಲಾಸ್ ಕಟ್ಟಿಂಗ್ದು ಇವಾಗೆಲ್ಲ ಹೇಳ್ಕೊಂಡು ಬಂದು ನಾನು ಈಗ ಕಟ್ಟಿಂಗ್ ಮಾಡೋದೊಂದು ಪೇಪರ್ ಕಟ್ಟಿಂಗ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಫಸ್ಟು ನೀವು ಪೇಪರ್ ಕಟ್ಟಿಂಗ್ ಮಾಡಿ. ಪೇಪರ್ ಮಾಮೂಲಿ ಪೇಪರ್ ಇದ್ರೂ ಪರವಾಗಿಲ್ಲ, ಇದು ದುಡ್ಡು ಕೊಟ್ಬಿಟ್ಟು ತಂದು ಕಟ್ಟಿಂಗ್ ಮಾಡಿ ಅಂತ ನಾನು ಹೇಳಲ್ಲ. ಇಲ್ಲ ನಿಮ್ಗೆ ಪೇಪರು ಇಲ್ಲಪ್ಪ, ಬಟ್ಟೆ ಇದೆ ವೇಸ್ಟ್ ಬಟ್ಟೆಗಳಂದರೆ ಅದನ್ನೇ ಕಟ್ ಮಾಡಿ. ಅದಕ್ಕೆ ಕಟ್ ಮಾಡಿದ್ರು ಏನು ತೊಂದರೆ ಇಲ್ಲ, ಕಟ್ ಮಾಡ್ಬೋದು. ನಾನು ಇದು ಮನೇಲಿತ್ತು, ನನ್ನ ಮಗನ ಕೊಡಿಸಿದ್ದೆ. ಅವನು ಯಾಕೋ ಇದು ಚಿಕ್ಕದು ಪೀಸು ಬೇಡ ಅಂತ ಅಂದ. ಅದಕ್ಕೋಸ್ಕರ ಇದಕ್ಕೆ ಹೆಂಗೆ ಅಂದರೆ ಕಾಣಿಸಲ್ಲ, ಅದು ಅಕ್ಷರಗಳಿರುತ್ತಲ್ಲ, ನಾನು ಮಾರ್ಕ್ ಮಾಡಿದಾಗ ಕಾಣಲ್ಲ ಅನ್ನೋದಕ್ಕೋಸ್ಕರ ಈ ಪೇಪರ್ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನ್ಯೂಸ್ ಪೇಪರ್ ಇದೆ. ನ್ಯೂಸ್ ಪೇಪರಲ್ಲಾದರೆ ಇವಾಗ ಅದರಲ್ಲಿ ನ್ಯೂಸ್ ಪೇಪರಲ್ಲೆಲ್ಲ ನೋಡಿ ಇಲ್ಲೆಲ್ಲ ಮಾರ್ಕ್ ಇರುತ್ತಲ್ಲ, ಹಂಗಾಗಿ ನಾನು ಮಾರ್ಕ್ ಮಾಡೋದು ಇದು ಅಕ್ಷರಗಳಿರೋದ್ರಿಂದ ಮಾರ್ಕ್ ಕಾಣಿಸಲ್ಲ ಅಂತ ತೊಗೊಂಡಿಲ್ಲ ನಾನು. ಇದನ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನು ಮಾರ್ಕ್ ಮಾಡೋದು ಕಾಣಿಸ್ಬೇಕು ನೀಟಾಗಿ ಅಂತ. ಮಾಮೂಲಿ ಇದಕ್ಕೆ ಟೇಪು, ಕತ್ರಿ, ಸ್ಕೇಲು, ಮಾರ್ಕಿಂಗ್ ಪೀಸ್ ತೊಗೊಂಡಿಲ್ಲ, ಇದು ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ, ಯಾಕೆಂದರೆ ಕಾಣಿಸ್ಬೇಕಲ್ಲ ಮಾರ್ಕ್ ಅದಕ್ಕೆ. ಆಮೇಲೆ ಅಳತೆಯನ್ನು ಬರ್ಕೊಂಡಿದ್ದೀನಿ. ಒಂದು ಬ್ಲೌಸ್ ಅಳತೆ ತೊಗೊಳ್ಳಿ, ನಿಮ್ಮದೇ ಆದರೂ ಸರಿನೇ, ಯಾವುದೋ ಒಂದು ನಾನು ಆಲ್ರೆಡಿ ನಾನು ಹೇಗೆ ಅಳತೆ ತೊಗೋಬೇಕು ಅಂತ ತೋರಿಸಿದ್ದೀನಲ್ವ, ಅದೇ ರೀತಿ ಅಳತೆ ತೊಗೊಳ್ಳಿ. ಇದು ಹಿಂದೆ ಉದ್ದ ಬಂದುಬಿಟ್ಟು 14.5 ಇದೆ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 15.5 ತೊಗೋಬೇಕಾಗುತ್ತೆ ನಾವು ಸ್ಟಿಚಿಂಗ್ ಎಲ್ಲ ಸೇರಿಸಿ. ಹಿಂದೆ ಡೀಪ್ ಬಂದುಬಿಟ್ಟು 10 ಇಂಚು. ಎದೆ ಸುತ್ತಳತೆ ಬಂದುಬಿಟ್ಟು 38, ಅದನ್ನು 4 ಭಾಗ ಮಾಡಿದ್ರೆ ನಮಗೆ 9.5 ಬರುತ್ತೆ. ಸೊಂಟದ ಸುತ್ತಳತೆ ಬಂದುಬಿಟ್ಟು 30 ಇದೆ, ಅದನ್ನು 4 ಭಾಗ ಮಾಡಿದ್ರೆ 7.5 ಬರುತ್ತೆ. ಮುಂದೆ ಡೀಪ್ ಬಂದುಬಿಟ್ಟು 8, ಅದು ಪ್ಲಸ್ ಮೇಲೆ ಸ್ಟಿಚಿಂಗ್ ಅರ್ಧ ಸೇರಿಸಿ 8.5 ತೊಗೋಬೇಕಾಗುತ್ತೆ. ಡಾಟ್ ಪಾಯಿಂಟ್ ಬಂದುಬಿಟ್ಟು 9.5, ಫುಲ್ಲು ಲೆಂತ್ ಬಂದುಬಿಟ್ಟು 13.5. ಆರ್ಮಲ್ ರೌಂಡ್ ಬಂದುಬಿಟ್ಟು 5 ಇಂಚು, ಮತ್ತು ಸ್ಲೀವ್ ಉದ್ದ ಬಂದುಬಿಟ್ಟು 10 ಇಂಚು. 10 ನೀವು ಸ್ಲೀವ್ ಉದ್ದ ನೋಡಿಕೊಂಡು ತೊಗೊಳ್ಳಿ. ನಿಮ್ಮ ಚಿಕ್ಕದಿದ್ದರೆ ಚಿಕ್ಕದೇ ತೊಗೊಳ್ಳಿ, ಪರವಾಗಿಲ್ಲ. 10 ಇಂಚೆ ತೊಗೋಬೇಕು ಅಂತೇನಿಲ್ಲ, ನಿಮ್ಮ ಸ್ಲೀವ್ಸ್ ಎಷ್ಟು ಉದ್ದ ಇದೆ ಅಷ್ಟು ತೊಗೊಳ್ಳಿ. ಸ್ಲೀವ್ ಸುತ್ತಳತೆ ಬಂದ್ಬಿಟ್ಟು 12 ಇಂಚು. ಇದಿಷ್ಟು ನಾನು ತೊಗೊಂಡಿದ್ದೀನಿ ಅಳತೆ. ಇವಾಗ ಇದು ಅಳತೆ ತೊಗೊಂಡು ನಾವು ಯಾವ ರೀತಿ ಕಟ್ಟಿಂಗ್ ಮಾಡೋದು ನೋಡೋಣ ಬನ್ನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಕಟ್ಟಿಂಗ್ ಮಾಡೋದು ನಿಮ್ಗೆ ಇಷ್ಟ ಇದ್ದರೆ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಮತ್ತು ಇನ್ನೂ ಹುಷಾರಿರಲಿಲ್ಲ ನನಗೆ, ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಕ್ಲಾಸ್ ಮಾಡೋದು. ಹಂಗಾಗಿ ಇವತ್ತಿಂದ ಪೇಪರ್ ಕಟ್ಟಿಂಗ್ ತೋರಿಸ್ತೀನಿ. ನೀವು ಒಂದು ಪೇಪರ್ ಕಟ್ಟಿಂಗ್ ನೋಡಿಕೊಂಡು ಬೇರೆ ಬೇರೆ ಪೇಪರಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡಿ. ಮಾಡಿದ್ಮೇಲೆ ನಾನು ಆಮೇಲೆ ಇದೇ ಪೇಪರ್ನ ಇಟ್ಕೊಂಡು ಬ್ಲೌಸ್ ಪೀಸ್ನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಇದು ಸುಮ್ಮನೆ ಕಟ್ಟಿಂಗ್ ಅಲ್ಲ, ಇದನ್ನ ಇಟ್ಕೊಂಡು ನೀವು ನಿಮ್ಮ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೋದು, ಆ ಥರ ಇರುತ್ತೆ. ಹಂಗಾಗಿ ಇದು ಪೇಪರ್ನೇನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ತೊಗೊಳ್ಳಿ. ನಾನು ಹೇಗೆ ಇವಾಗ ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ ಹಂಗೆ ತೊಗೊಂಡು ಕಟ್ಟಿಂಗ್ ಮಾಡಿ. ಕಟ್ಟಿಂಗ್ ಮಾಡಾದ್ಮೇಲೆ ಆ ಪೀಸ್ನ ಬಿಸಾಕಬೇಡಿ, ಹಾಗೆ ಇಟ್ಕೊಳ್ಳಿ. ನಿಮ್ಮ ಅಳತೆನೇ ತೊಗೊಳ್ಳಿ. ಅವಾಗೇನಾಗುತ್ತೆ, ಅದನ್ನು ನೀವು ಇನ್ನೊಂದು ಬ್ಲೌಸ್ ಪೀಸ್ ತೊಗೊಂಡು ಅದ್ರ ಮೇಲೆ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಫಸ್ಟ್ಗೆ ಇವಾಗ ಇದರಲ್ಲಿ ಹೇಗೆ ಅಳತೆ ತೊಗೊಳ್ಳೋದು ನೋಡೋಣ. ಇವಾಗ ಇದೊಂದು ಪೀಸ್ ತೊಗೊಂಡಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ಇದು ಡಬಲ್ ಫೋಲ್ಡ್ ಮಾಡಬೇಕು. ಈ ರೀತಿ ನಾನು ಡಬಲ್ ಫೋಲ್ಡ್ ಮಾಡಲ್ಲ, ಈ ರೀತಿ ಡಬಲ್ ಫೋಲ್ಡ್ ಮಾಡಬೇಕು. ನಾವು ಬ್ಲೌಸ್ ಪೀಸ್ನ ಡಬಲ್ ಫೋಲ್ಡ್ ಮಾಡ್ತೀವಲ್ಲ ಆ ಥರ. ಇಲ್ಲ ನೀವು ಅದೇ ಥರ ಮಾಡ್ತೀನಿ ಅಂದರೂ ಮಾಡ್ಬೋದು, ಇಲ್ಲ ಅಂದ್ರೂ ಹಾಗೇನೂ ಮಾಡ್ಕೋಬೋದು. ನೋಡಿ ಈ ರೀತಿ ಬರುತ್ತೆ ಡಬಲ್ ಫೋಲ್ಡಿಂಗ್ ಮಾಡಿದ್ರೆ. ನಾನೇನು ಮಾಡ್ತೀನಪ್ಪ ಅಂದರೆ, ಇದು ಪೇಪರ್ ಆಗಿರೋದ್ರಿಂದ ಒಂದೇ ಫೋಲ್ಡಿಂಗ್ ತೊಗೋತೀನಿ. ನೀವು ಹಂಗೆ ತೋರಿಸಿದ್ರು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಒಂದು ಪೇಪರ್ ವೇಸ್ಟ್ ಆದರೂ ಪರವಾಗಿಲ್ಲ, ನಾನು ಹಾಗೆ ತೋರಿಸ್ತೀನಿ. ಈಗ ಬ್ಲೌಸ್ ಪೀಸಿಗೆ ತೊಗೊಳ್ತೀವಿ ಅಂದ್ಕೊಳ್ಳಿ. ಇವಾಗ ಸದ್ಯಕ್ಕೆ ಪೇಪರಲ್ಲಿ ಈ ರೀತಿ ಕಟ್ಟಿಂಗ್ ಮಾಡಿ ನಾನು ಬ್ಲೌಸ್ ಪೀಸ್ ಕಟ್ ಮಾಡಿದಾಗ ತೋರಿಸ್ತೀನಿ. ಅದರಲ್ಲಿ ಹೆಂಗೆ ಕಟ್ಟಿಂಗ್ ಮಾಡಬೇಕು, ವೇಸ್ಟ್ ಮಾಡ್ದೇ ಬಟ್ಟೆನ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟ್ಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಈ ಡಬಲ್ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ಗೆ ನಾವು ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋಬೇಕು. ಯಾವಾಗಲೇ ಆದರೂ ಅಷ್ಟೇ, ಫಸ್ಟು ಅರ್ಧ ಇಂಚು ಮಾರ್ಜಿನ್, ಆಮೇಲೆ ಕ್ರಾಸ್ ಇದ್ದರೆ ಕಟ್ ಮಾಡಿಕೊಂಡು ಸ್ಟ್ರೇಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಸ್ಕೆಚ್ ಪೆನ್ ಕಾಣಿಸ್ತಾನೆ ಇಲ್ಲ, ಬ್ಲಾಕ್ ತಗೋಬೇಕಾಗಿತ್ತು. ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ಉದ್ದ ತಗೋಬೇಕು. ಉದ್ದ ಎಷ್ಟಪ್ಪ ಬೇಕು ಅಂದರೆ ನಾನಿಲ್ಲೇ ಇಟ್ಕೊಂಡಿರ್ತೀನಿ. ನೋಡಿ ಉದ್ದ ಬಂದ್ಬಿಟ್ಟು ನಮಗೆ 14.5 ಬೇಕು. ಆಲ್ರೆಡಿ ಕೆಳಗಡೆ ಅರ್ಧ ಇಂಚು ಬಿಟ್ಟಿದ್ದೀವಿ. ಇವಾಗ 14 ಇಂಚು ರೆಡಿ ಬೇಕು ನಮಗೆ. 14.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಟ್ಕೋತೀನಿ. ನೋಡಿ 14.5ಗೆ ಇದನ್ನು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಗೆ ಮೇಲೆ ಅರ್ಧ ಇಂಚು ಜಾಸ್ತಿ, ಅರ್ಧ ಇಂಚು ಆ್ಯಡ್ ಮಾಡ್ಕೋತೀನಿ. ಅರ್ಧ ಇಂಚು ಏನಕ್ಕಪ್ಪ ಅಂದರೆ ಅದು ಸ್ಟಿಚಿಂಗಿಗೆ. ಇಲ್ಲೂ ಅಷ್ಟೇ 14 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿ ಒಂದು ಅರ್ಧ ಇಂಚು ಮೇಲೆ ಮಾರ್ಕ್ ಮಾಡ್ಕೋತೀನಿ. ಅರ್ಧ ಇಂಚು ಏನಕ್ಕಪ್ಪ ಅಂದರೆ ನಾನು ಹೇಳಿದ್ನಲ್ಲ, ಸ್ಟಿಚಿಂಗಿಗೆ ಅದು. ಈಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದು ತೆಗೆದುಬಿಡೋಣ. ಎಕ್ಸ್ಟ್ರಾ ಪೇಪರ್ ಏನಿದೆ ಇದನ್ನು ತೆಗೆದುಬಿಡೋಣ. ಇದು ಪೇಪರ್ ಆಗಿರೋದ್ರಿಂದ ಸ್ವಲ್ಪ ವೇಸ್ಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಬಟ್ಟೆ ಕಟಿಂಗ್ ಮಾಡಿದಾಗ ನಿಮಗೆ ಯಾವ ರೀತಿ ವೇಸ್ಟ್ ಮಾಡ್ದೇ ಕಟ್ ಮಾಡೋದು ತೋರಿಸ್ತೀನಿ.
ಇವಾಗ ಇದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಬೇಕಂದರೆ ನೀವು ಒಂದು ಪಿನ್ ಹಾಕ್ಕೊಳ್ಳಿ, ಗುಂಡು ಪಿನ್ಗಳನ್ನ. ನಾನು ಆಲ್ರೆಡಿ ಗುಂಡು ಪಿನ್ನು ಎಲ್ಲ ಹೇಗೆ ಯೂಸ್ ಮಾಡೋದು ಅಂತ ತೋರಿಸಿದ್ದೀನಿ. ಈ ರೀತಿ ಇದು ಆ ಕಡೆ ಈ ಕಡೆ ಎತ್ಕೋಬಾರ್ದು ಅಂತ ಒಂದು ಗುಂಡು ಪಿನ್ನ ಹಾಕ್ಕೊಳ್ಳಿ. ಆವಾಗ ನಿಮಗೆ ಕಟ್ಟಿಂಗ್ ಮಾಡುವಾಗ ಡಿಸ್ಟರ್ಬ್ ಆಗೋಲ್ಲ. ಇಲ್ಲಾಂದರೆ ಏನಾಗುತ್ತೆ, ಇದು ಹಿಂಗೆ ಆ ಕಡೆ ಈ ಕಡೆ ಸರಿಯೋದು ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇಷ್ಟ ಆಯಿತಾ. ಈಗ ಇದು ಡೀಪ್ ಅಂದ್ಬಿಟ್ಟು 10 ಇಂಚಿದೆ. 10 ಇಂಚಿಗೆ ನಾವು 10.5 ತೊಗೋಬೇಕು. ಫುಲ್ಲು ರೆಡಿಯಿಂದ 10ವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸಲ್ಲಿ ಹೇಗೆ ಅಳತೆ ತೊಗೊಳ್ಳೋದು ಅಂತ ಆಮೇಲೆ ತೋರಿಸ್ತೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ನಮಗೆ ಡೀಪ್ ಬೇಕು ಅಂದರೆ 3 ಇಂಚು ತೊಗೊಳ್ಳಿ. ನೀವು ಡೀಪು ಹೇಗಿರುತ್ತೆ, ದಪ್ಪ ಇರ್ತಾರೆ ಸಣ್ಣ ಇರ್ತಾರೆ ಅದ್ರ ಮೇಲೆ ತೊಗೋಬೇಕು. ಇದು ನಾನು 3 ಇಂಚಿಗೆ ಬ್ರಾಡಾಗಿ ಡೀಪ್ ತೊಗೋತೀನಿ. 3 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಮತ್ತು ನೆಕ್ಕು ಮತ್ತು ನೆಕ್ ಬಿಡ್ತು ಮತ್ತು ಶೋಲ್ಡರು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಬಂದುಬಿಟ್ಟು 5.5 ಇಂಚಿಗೆ ಇಟ್ಕೋತೀನಿ. ನೋಡಿ 5.5 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಸಾರಿ, ಇದ್ರಲ್ಲಿ ಬರ್ದಿಲ್ಲ ಅದು ನೆಕ್ ಬಿಡ್ತು ಮತ್ತು ಶೋಲ್ಡರ್ದು. ಇದು ಬಂದುಬಿಟ್ಟು ನಾನು 2 ಕಾಲಿಗೆ ಇಟ್ಕೋತೀನಿ. ಕಾಣಿಸ್ತಾ ಇದೆಯಾ? ಇನ್ನೊಂದು ಸ್ವಲ್ಪ ಈ ಕಡೆಗೇ ಬರ್ತೀನಿ ಕಾಣಿಸ್ಲಿ ಅಂತ. ಇಲ್ಲಿಂದ ಹೀಗೆ ತೋರಿಸ್ತೀನಿ. 2 ಕಾಲಿಗೆ ನಾನು ಮಾರ್ಕ್ ಮಾಡ್ಕೋತೀನಿ. ನೋಡಿ 2 ಕಾಲಿಗೆ ಮಾರ್ಕ್ ಮಾಡಿ, ಇದು ನಮಗೆ ಸ್ಟಿಚ್ಚಿಂಗ್ಗೆ ಒಂದು ಅರ್ಧ ಇಂಚ್ ಬಿಟ್ಟು ನೋಡಿ 2.5 ಬರುತ್ತೆ ನಮಗೆ ರೆಡಿ. ಇದು 2.5 ಬರುತ್ತೆ. ಇಲ್ಲಿ ಮಧ್ಯ ನಮಗೆ ಶೋಲ್ಡರು 2.5 ಬರುತ್ತೆ. ಇಲ್ಲಿ 2 ಕಾಲು ತೊಗೊಂಡಿದ್ದೀನಿ. ಇಲ್ಲಿ 2 ಸ್ಟಿಚ್ಚಿಂಗ್ ಎಲ್ಲ ಸೇರಿಸಿ ಒಟ್ಟು 5.5 ತೊಗೊಂಡಿದ್ದೀನಿ. 5.5ಗೆ ಮಾರ್ಕ್ ಮಾಡಿದ್ದೀನಿ. ಇದರಲ್ಲಿ ಒಂದು 1/4 ಇಂಚ್ ಆ ಕಡೆ ಈ ಕಡೆ ಆಗುತ್ತೆ, ತೊಂದರೆ ಏನಿಲ್ಲ. ಇವಾಗ ಇದು ಬಂದುಬಿಟ್ಟು ಆಮೇಲೆ ಸೈಜ್ ಹೇಳ್ಬಿಡ್ತೀನಿ. ಇದು ಯಾವ ಸೈಜಪ್ಪ ಅಂದರೆ ಇದು 38 ಸೈಜು. 38 ಎದೆ ಸುತ್ತಳತೆನ ಬ್ಲೌಸ್. ಇದು ಎದೆ ಸುತ್ತಳತೆ. ಇದು 38 ಸೈಜಿನ ಎದೆ ಸುತ್ತಳತೆ ಬ್ಲೌಸು. ಇವಾಗ ಇಲ್ಲಿ 2 ಕಾಲಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಮಗೆ ಇನ್ನು ಉಳಿದಿರೋದು ರೆಡಿ ನಮಗೆ 2.5 ಬರಬೇಕು. ಟೋಟಲ್ಲು 3 ಇಂಚಿದೆ, 3 ಇಂಚಿದೆ. 3 ಇಂಚು ಅಂತ ಹಾಕೋತೀನಿ. 3 ಇಂಚಿದೆ, 1 ಪಾಯಿಂಟ್ ಇದೆ. ಇಲ್ಲಿಗಾಯ್ತಾ? ಇಲ್ಲಿ ಬಂದ್ಬಿಟ್ಟು ಇಲ್ಲಿ 3 ಇಂಚಿದೆ. ಇಲ್ಲಿ ಡೀಪ್ ಬಂದ್ಬಿಟ್ಟು 3 ಇಂಚ್ ಮಾಡಿದ್ದೀನಿ. ಇದು ಈ ಡೀಪ್ ಬಂದ್ಬಿಟ್ಟು 10 ಇಂಚಿದೆ. ಓಕೆನಾ? ಇವಾಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಕಾಣಿಸ್ತಾ ಇಲ್ಲ ನೋಡ್ರಿ, ಈ ಥರ ಮಾರ್ಕ್ ಮಾಡಿ. ಇವಾಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿ 3 ಇಂಚಿದೆ, ಇಲ್ಲಿ 10 ಇಂಚಿದೆ. ಇದನ್ನು ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಬಂದುಬಿಟ್ಟು ನಿಮಗೆ ಯಾವ ಡಿಸೈನ್ ಬೇಕೋ ಅದು ರೆಡಿ ಮಾಡ್ಕೋಬೋದು. ಸ್ಕ್ವಯರು, ಬಾಕ್ಸು, ಯಾವ ಥರ ಬೇಕಾದ್ರೆ ವಿ ಶೇಪು ಆ ಥರ. ನಾನು ಇದನ್ನು ಸುಮ್ಮನೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ರೌಂಡ್ ಶೇಪ್ ಕೊಡ್ತೀನಿ. ನಿಮಗೆ ಕೈಯಲ್ಲಿ ಈ ಥರ ಮಾರ್ಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಥರದ್ದು ಸ್ಕೇಲ್ ತೊಗೊಳ್ಳಿ. ಆರಾಮಾಗಿ ಈ ರೀತಿ ಇಟ್ಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಈ ಥರ ತಿರುಗಿಸ್ಕೋಬೋದು, ತೊಂದರೆ ಏನಿಲ್ಲ. ಈ ರೀತಿ ಇಟ್ಕೊಂಡು ನೀಟಾಗಿ ಹಿಂಗೆ ತಿರುಗಿಸ್ಕೊಳ್ಳಿ. ನೋಡಿ ನೀಟಾಗಿ ಬಂತು. ಇಲ್ಲ ನಾವು ಹಂಗೆ ಕೈಯಲ್ಲೇ ಮಾರ್ಕ್ ಮಾಡ್ತೀವಿ, ತೊಂದರೆ ಏನಿಲ್ಲ ಅನ್ನೋರು ಕೈಯಲ್ಲೇ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದು ಫಸ್ಟ್ಗೆ ಮಾಡೋದ್ರಿಂದ ನೀಟಾಗಿ ಬರೋಲ್ಲ. ಈ ರೀತಿ ಸ್ಕೇಲ್ ಇದ್ದರೆ ವಾಸಿ, ಇಲ್ಲ ಅಂದ್ರೂ ಏನಿಲ್ಲ. ಇಲ್ಲಿಂದ ಇಲ್ಲಿಗೆ 1 ಇಂಚು ಮಾರ್ಕ್ ಮಾಡಿ ಈ ಥರ ಕ್ರಾಸಾಗಿ ತೊಗೊಂಡ್ರೂ ಆಗುತ್ತೆ, ತೊಂದರೆ ಏನಿಲ್ಲ, ಹೆದರ್ಕೋಬೇಡಿ. ಆಮೇಲೆ ನಾನು ಇದು ಎದೆ ಸುತ್ತಳತೆ 38 ಆಗಿರೋದ್ರಿಂದ ನಮಗೆ 9.5 ಬರುತ್ತೆ. ಓಕೆನಾ? ಇಲ್ಲಿ 9ವರೆಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 9.5 ಎದೆ ಸುತ್ತಳತೆ ಬಂದ್ಬಿಟ್ಟು 9.5. 38ನ 4 ಭಾಗ ಮಾಡಿದ್ರೆ ನಮ್ಗೆ 9.5 ಬರುತ್ತೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 30 ಇದೆ, 7.5 ಬರುತ್ತೆ. 7.5ಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 7.5. ಇಲ್ಲಿ 1 ಇಂಚು ಡಾಟ್ಗೆ, 1 ಇಂಚು ಡಾಟಿಗೆ ಮಾರ್ಕ್ ಮಾಡಿ. ಎಕ್ಸ್ಟ್ರಾ 2 ಇಂಚು ಸ್ಟಿಚ್ಚಿಂಗ್ಗೆ, ನಾನು ಯಾವಾಗಲೂ ಅಷ್ಟೇ 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೆ ಬಿಡ್ತೀನಿ. ಹಾಗಾಗಿ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 7.5. ಎದೆ ಸುತ್ತಳತೆ 7.5. 1 ಇಂಚು ಪ್ಲಸ್ 1 ಇಂಚು ಬಂದ್ಬಿಟ್ಟು ಡಾಟ್ಗೆ, ಎಕ್ಸ್ಟ್ರಾ 2 ಇಂಚು ಸ್ಟಿಚ್ಚಿಂಗ್ಗೆ. ಇಲ್ಲಿ ಎಕ್ಸ್ಟ್ರಾ 2 ಇಂಚು, ಇದು 1 ಇಂಚು. ಓಕೆನಾ? ಎಲ್ಲ ಅಲ್ಲಲ್ಲೇ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಇವಾಗ ಮತ್ತೆ ನೆಕ್ ಬಿಡ್ತು ಮತ್ತು ನಮ್ಗೆ ಇದು ಬಂದುಬಿಟ್ಟು 5.5 ಇಟ್ಕೊಳ್ಳೋಣ. ಆರ್ಮೋಲ್ ರೌಂಡು, ನೆಕ್ ಬಿಡ್ತು ಮತ್ತು ಶೋಲ್ಡರ್ ಆಯಿತು. ನೆಕ್ ಬಿಡ್ತು ಮತ್ತು ಶೋಲ್ಡರ್ ಬಂದುಬಿಟ್ಟು 5.5. ಇದೇ 5.5ನ ಇಲ್ಲಿ ಇಟ್ಕೋತಾ ಇದ್ದೀನಿ. ಇದೇ 5.5ನ ಇಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಂದ 5.5ಗೆ ಮಾರ್ಕ್ ಮಾಡಿದ್ದೀವಲ್ಲ, ಇದೇ 5.5ನ ಇಲ್ಲಿ ತೊಗೊಳ್ಳೋಣ. ಸಾರಿ, ನಾನು ಇಲ್ಲಿ 5 ಇಂಚ್ ಹೇಳಿದ್ದೆ, 5.5 ತೊಗೊಳ್ಳೋಣ. ಇದು ಸ್ವಲ್ಪ ದೊಡ್ಡ ಬ್ಲೌಸ್ ಆಗಿರೋದ್ರಿಂದ 5.5 ಇಟ್ಕೊಳ್ಳೋಣ. ಆಯಿತಾ? 5.5 ಇಟ್ಕೋಬೇಕು. ಇಲ್ಲ ನೀವು ಬ್ಲೌಸ್ ಅಳತೆ ಇಟ್ಕೊಂಡಿರ್ತೀರಲ್ಲ, ಆ ಬ್ಲೌಸಲ್ಲಿ ಏನು ಅಳತೆ ಇರುತ್ತೆ ಅದು ಇಟ್ಕೊಳ್ಳಿ. ಓಕೆನಾ? ಇವಾಗ ಬ್ಲೌಸ್ ಅಳತೆ ನಾನು ತೋರಿಸೋದಲ್ಲ, ಆರ್ಮೋಲ್ ರೌಂಡ್ ಹೇಗೆ ಅಳತೆ ತೊಗೊಳ್ಳೋದು ಅಂತ. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಳತೆ ಮಾಡಿ ತೋರಿಸ್ತೀನಿ. ನಾನು ಬ್ಲೌಸ್ ಅಳತೆ ತೊಗೋಬೇಕಾದ್ರೆ ತೋರಿಸ್ತೀನಿ. ಇವಾಗ ಇದು ಪೇಪರ್ ಕಟ್ಟಿಂಗ್ ಆಗಿರೋದ್ರಿಂದ ಈ ರೀತಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಕಾಣಿಸೋದಿಲ್ಲ ಅಂದರೆ ಈ ರೀತಿ ತೊಗೊಳ್ಳಿ. ಈ ಥರ ಮಾಮೂಲಿ ಗ್ಲಾಸ್ ಸ್ಕೇಲ್ ತೊಗೊಳ್ಳಿ, ಇದರಲ್ಲಿ ಕಾಣಿಸುತ್ತೆ ನೋಡಿ, ನಿಮಗೆ ಆರಾಮಾಗಿ
ಮಾರ್ಕ್ ಮಾಡ್ಕೋಬೋದು ಆಯಿತಾ. ಇವಾಗ ಇಲ್ಲಿಂದ ಹೀಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಹೀಗೆ ಮಾರ್ಕ್ ಮಾಡಿದ್ರೆ ಈಸಿ ಆಗುತ್ತೆ. ಇಲ್ಲಿಂದ ನಾನು 9ವರೆಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ 9ವರೆ. ಇಲ್ಲಿ ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಇವಾಗ ಇದನ್ನು ತಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಏನು ಜಾಯಿಂಟ್ ಮಾಡಿದ್ದೀವಲ್ಲ ಇಲ್ಲಿಗೆ ಇದನ್ನು ತಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡೋಣ ಆಯಿತಾ. ಇಲ್ಲ ಆಯಿತು. ಇಲ್ಲಿ ಬಂದ್ಬಿಟ್ಟು 1 ಇಂಚಿಗೆ ಆಗುವಷ್ಟು ನಾವು ಶೇಪ್ ತೆಗಿಬೇಕಾಗುತ್ತೆ. ಆ ಶೇಪ್ ತೆಗಿಯೋಕ್ಕೆ ಮುಂಚೆ ಈ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ 5ವರೆಗೆ ಇಟ್ಟಿದ್ದೀವಲ್ಲ ಇದನ್ನು ಡಬಲ್ ಫೋಲ್ಡ್ ಮಾಡಿ. ಈ ರೀತಿ ಫೋಲ್ಡ್ ಮಾಡಿದಾಗ ಇಲ್ಲಿ ಮಾರ್ಕ್ ಬರುತ್ತಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇದು ಮಧ್ಯಕ್ಕೆ. ಇವಾಗ ಇಲ್ಲಿಂದ ಇದನ್ನು ಈ ರೀತಿ ಸ್ಕೇಲ್ ಇಟ್ಕೊಳ್ಳಿ ನೋಡಿ. ಈ ರೀತಿ ಇಟ್ಕೊಂಡು ಇದನ್ನು ಇಲ್ಲಿಗೆ ಜಾಯಿಂಟ್ ಆಗಬೇಕು. ಈ ರೀತಿ ನೋಡಿ, ಇಷ್ಟೇ. ಇದು 1 ಇಂಚು ಬರುತ್ತೆ. ಇಲ್ಲಿ 1 ಇಂಚು ಬರುತ್ತೆ ನೋಡಿ. 1 ಇಂಚು ಕಮ್ಮಿನೇ, ಹೆಚ್ಚು ಕಮ್ಮಿ 1 ಪಾಯಿಂಟ್ ಹೆಚ್ಚು ಕಮ್ಮಿ ಇದೆ ಆಯಿತಾ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಈಸಿಯಾಗಿ ಮಾಡ್ಕೊಬೋದು. ಇದು ತೊಂದರೆ ಏನಿಲ್ಲ. ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ರೆ ಆಯಿತು. ಓಕೆನಾ. ಈ ರೀತಿ ಇದು ಹಿಂದೆ ಕಟ್ ಮಾಡುವಂಥದ್ದು. ಈಗ ಇದು ಉದ್ದ ಬಂದ್ಬಿಟ್ಟು 14ವರೆ ಇದೆ. ಉದ್ದ ಡೀಪ್ ಬಂದ್ಬಿಟ್ಟು 10 ಇಂಚಿದೆ. ಇಲ್ಲಿ ಅಗಲ ಬಂದ್ಬಿಟ್ಟು 3 ಇಂಚಿದೆ. ಇಲ್ಲಿ ನೆಕ್ ಬಿಡ್ತು ಬಂದ್ಬಿಟ್ಟು 2 ಕಾಲಿದೆ. ಇಲ್ಲಿ ಶೋಲ್ಡರ್ ಬಂದ್ಬಿಟ್ಟು 3 ಇಂಚಿದೆ. ಇಲ್ಲಿ ಆರ್ಮೋಲ್ ರೌಂಡ್ ಬಂದ್ಬಿಟ್ಟು ನಮಗೆ ಇಲ್ಲಿ 5ವರೆ ಇದೆ. ಓಕೆನಾ. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 9ವರೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 7ವರೆ. ಇಲ್ಲಿ 1 ಇಂಚು ಡಾಟ್ಗೆ 2 ಇಂಚು ಎಕ್ಸ್ಟ್ರಾ, ಇಲ್ಲೂ 2 ಇಂಚು ಎಕ್ಸ್ಟ್ರಾ. ಓಕೆನಾ. ಇದಿಷ್ಟು ಪಾಯಿಂಟು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಪಿನ್ ಹಾಕೋತೀನಿ. ಏನಕ್ಕಪ್ಪ ಅಂದರೆ ಇದು ಕಟಿಂಗ್ ಮಾಡಿದಾಗ ಮತ್ತೆ ಇದು ಆ ಕಡೆ ಸರಿಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಇವಾಗ ಇದನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಏನು ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಅದು ಅಲ್ಲಿಗೇ ಕಟ್ ಮಾಡ್ಕೊಳ್ಳಿ, ಇನ್ನೇನು ತೊಂದರೆ ಇಲ್ಲ. ಈ ರೀತಿ ನೀಟಾಗಿ ನಾನು ಹೇಳ್ದಂಗೆ ಇದು ಕತ್ರಿ ಬೇಕು ಅಂದರೆ ಏನು ಪೇಪರ್ ಏನು ಜಾಸ್ತಿ ಮಾಡಲ್ಲ ನಾವು, ಇರಲಿ ಅನ್ನೋರಾದರೆ ಇಟ್ಕೊಳ್ಳಿ. ಇವಾಗ ಜಾಸ್ತಿ ಇವಾಗ ಒಂದನ್ನೇ ಕಟ್ ಮಾಡಿಬಿಟ್ರೆ ಬಂದ್ಬಿಡಲ್ಲ. ಒಂದಷ್ಟು ಪೇಪರ್ ಕಟ್ ಮಾಡಬೇಕು ನೀವು. ನ್ಯೂಸ್ ಪೇಪರ್ಗಳಿದ್ದರೆ ಈಸ್ಕೊಳ್ಳಿ. ಇವಾಗ ಯಾರ ಹತ್ರ ಆದರೂ ನ್ಯೂಸ್ ಪೇಪರ್ ಇರುತ್ತಲ್ಲ ಈಸ್ಕೊಂಡು ಒಂದಷ್ಟು ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ನೋಡಿ ಈ ರೀತಿ ನೀಟಾಗಿ ಬರಬೇಕು. ಓಕೆನಾ. ಈಗ ಮತ್ತೆ ಇದನ್ನು ಹಿಂಗೆ ತಿರುಗಿಸ್ಕೊಳ್ಳೋಣ. ಈಗ ತಿರುಗಿಸ್ಕೊಂಡು ಈಗ ಕಟ್ ಮಾಡೋಣ ನೋಡಿ. ಇದು ಹೇಗಿದೆ ಹಾಗೇ ಕಟ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಸರಿಸ್ಬಾರ್ದು. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆಯಿತು. ಇವಾಗ ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ ಆಯಿತಾ. ಈಗ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳೋಣ. ಯಾಕೆಂದರೆ ಇದು ನಮಗೆ ಮಾರ್ಕು, ಇಲ್ಲಿಗೆ ಮಾರ್ಕ್ ಇರಬೇಕು ನಮಗೆ. ಯಾಕೆಂದರೆ ಬ್ಲೌಸ್ಗೆ ಕಟ್ಟಿಂಗ್ ಮಾಡುವಾಗ ನಮಗೆ ಮಾರ್ಕ್ ಇರಬೇಕು, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇರಬೇಕು. ಇಲ್ಲೂ ಅಷ್ಟೇ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬೇಕಂದರೆ ನೀಟಾಗಿ ಸ್ಮಾರ್ಟ್ ನಿಮಗೆ ಒಂಚೂರು ಆ ಕಡೆ ಈ ಕಡೆ ಅನ್ನಿಸ್ತು ಅಂದರೆ ನೀಟಾಗಿ ಹಿಂಗೆ ತೆಗೀರಿ, ಪರವಾಗಿಲ್ಲ. ಇಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಪರವಾಗಿಲ್ಲ, ನಡೆಯುತ್ತೆ. ಏನು ಕಟ್ ಮಾಡಲೇಬೇಕು ಅಂತ ಏನಿಲ್ಲ, ಆ ಕಡೆ ಈ ಕಡೆ ಆದ್ರೂ ನಡೆಯುತ್ತೆ. ಇದು ಕತ್ರಿ ಸರಿ ಇಲ್ಲ ಫ್ರೆಂಡ್ಸ್ ನನಗೆ. ಇದು ಹೀಗಿದೆ ಆಯಿತಾ. ಇದು ಹಿಂದೆ ಆಯಿತು. ಇವಾಗ ಇದು ಈ ಪೀಸೆಲ್ಲ ವೇಸ್ಟು ಫ್ರೆಂಡ್ಸ್, ಇದೆಲ್ಲ ತೆಗೆದುಬಿಡ್ತೀನಿ. ಮತ್ತು ಇದು ಬೆಲ್ಟ್ಗೆ ಅದು ಕಟಿಂಗ್ ಮಾಡೋಕ್ಕೆ ತೋರಿಸ್ತೀನಿ ನಾನು. ಮತ್ತು ಇನ್ನೊಂದು ಪೀಸ್ ತಗೋತೀನಿ. ಯಾಕೆಂದರೆ ನಿಮಗೆ ಒಂದೇ ಪೀಸಲ್ಲೇ ಮಾಡ್ತಿದ್ದೆ, ಆದರೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇವಾಗ ಇನ್ನೂ ಒಂದು ಪೀಸ್ ತಗೋತಾ ಇದ್ದೀನಿ. ಓಕೆನಾ. ಬ್ಲೌಸ್ ಪೀಸಲ್ಲಾಗಿದ್ದರೆ ತೋರಿಸ್ತಿದ್ದೆ. ಇವಾಗ ಒಂದರಲ್ಲೇ ಇವಾಗ ಮತ್ತೆ ಇದು ಸ್ಲೀವ್ಸು ಮತ್ತು ಫ್ರಂಟು ಎರಡೂ ತೊಗೋಬೇಕಾಗುತ್ತೆ ಆಯಿತಾ. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಪೀಸ್ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ನಾನು ಒಟ್ಟಿಗೆ ಕಟ್ ಮಾಡಿ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ನಿಮಗೆ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಈ ರೀತಿ ಮುಂದೆ ಇಟ್ಕೊಳ್ಳಿ. ಇಲ್ಲಿ ಕೆಳಗಡೆ ಬೆಲ್ಟ್ ಬರುತ್ತೆ, ನೀವು ಅದರಲ್ಲೇ ಬೆಲ್ಟ್ ಕಟ್ ಮಾಡ್ಕೋಬೇಕಂದ್ರೆ ಕೆಳಗಡೆ ಬಟ್ಟೆ ಈ ರೀತಿ ಇರೋ ಥರ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ಈ ರೀತಿ ಇಟ್ಕೊಂಡು ಒಂದು ಪಿನ್ ಹಾಕೋಬೇಕು. ನಾನು ಹೇಳ್ದಂಗೆ ನೀವು ಗುಂಡು ಪಿನ್ ತಗೊಳ್ಳೇಬೇಕು. ಗುಂಡು ಪಿನ್ ಇದ್ರೇ ನಿಮ್ಗೆ ಯೂಸ್ ಆಗೋದು. ಬಟ್ಟೆಗಾದರೂ ಅಷ್ಟೇ, ಪೇಪರ್ಗಾದರೂ ಅಷ್ಟೇ. ನೋಡಿ ಇವಾಗ ಹಿಂಗಿದ್ರೆ ನಿಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಏನಾಗುತ್ತೆ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಈ ರೀತಿ ಇಟ್ಕೊಂಡಾಗ ಏನಾಗುತ್ತೆ ನಮ್ಗೆ ಬಟ್ಟೆನೇ ಆಗಲಿ ಪೇಪರ್ ಆಗಲಿ ಆ ಕಡೆ ಈ ಕಡೆ ಸರಿಯಲ್ಲ. ಓಕೆನಾ. ಈ ರೀತಿ ಇಟ್ಕೊಂಡಾಗ ನೋಡಿ ಆ ಕಡೆ ಈ ಕಡೆ ಏನೂ ಅಲ್ಲಾಡಲ್ಲ, ನೀಟಾಗಿರುತ್ತೆ. ಇವಾಗ ಮತ್ತೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ. ಇದೆಲ್ಲ ಅದೇ ಸೇಮ್ ಅಳತೆ ಇರುತ್ತೆ. ಇವಾಗ ಮುಂದೆದು ಅಳತೆ ಮಾಡ್ಕೊಳ್ಳೋಣ. ಓಕೆನಾ. ಮುಂದೆ ಬಂದ್ಬಿಟ್ಟು ನಮಗೆ 8ವರೆ ಬೇಕು. 8 ರೆಡಿ, ಅರ್ಧ ಇಂಚು ಇಲ್ಲಿ ಸ್ಟಿಚಿಂಗ್ ಬಿಡ್ತೀವಲ್ಲ ಅದು ಸೇರಿಸಿ 8ವರೆ ಬೇಕು. 8ವರೆಗೆ ಮಾರ್ಕ್ ಮಾಡ್ಕೋತೀನಿ ನೋಡಿ. ಇಲ್ಲಿಂದ 8ವರೆಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತು ಇದನ್ನು ಕಟ್ ಮಾಡಿಬಿಡ್ತೀನಿ. ಇದು ತೆಗೆದುಬಿಡೋಣ, ಯಾಕೆಂದರೆ ಕನ್ಫ್ಯೂಸ್ ಆಗುತ್ತೆ. ತೆಗೆದುಬಿಟ್ರೆ
ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಇವಾಗ ಈ ಕಡೆ ತೆಗೆದುಬಿಡೋಣ ನೀಟಾಗಿ. ಏನು ಶೇಪ್ ಇದೆ ಅದೇ ಶೇಪು, ಏನು ಹೆಚ್ಚಿಗೆ ಏನು ತೆಗಿಯೋಕ್ಕೆ ಹೋಗೋದು ಬೇಡ, ಅದು ಹೇಗಿದೆ ಹಾಗೇ ಕಟ್ ಮಾಡ್ಕೊಳ್ಳೋಣ. ಇದು ಕತ್ರಿ ಚೆನ್ನಾಗಿರಬೇಕು ಫ್ರೆಂಡ್ಸ್, ಇದು ತುದೀಲಿ ಚೆನ್ನಾಗಿರ್ಬೇಕು. ಇದಕ್ಕೆ ಇದು ಸ್ವಲ್ಪ ಅಂಗಡಿಲಿದೆ ಕತ್ರಿ, ನಾನು ಅದಾದಮೇಲೆ ಬಟ್ಟೆ ಬೇರೆ ಕಟ್ ಮಾಡ್ತೀನಲ್ಲ ಅಂತ ಇದರಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಇದು ತುದಿಲಿ ಶಾರ್ಪ್ ಇಲ್ಲ ಇದು ಈ ಕತ್ರಿ. ಮತ್ತೆ ಬಂದುಬಿಟ್ಟು ಇದಿಷ್ಟು ಆಯ್ತಲ್ವಾ, ಈಗ ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳೋಣ ಆಯಿತಾ. ಈಗ ಇಲ್ಲಿ ಬಂದುಬಿಟ್ಟು ಇಲ್ಲಿ ಡಾಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ ಒಂದು 1/4 ಇಂಚಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳೋಣ. ಇದೇನು ತೊಂದರೆ ಇಲ್ಲ, ಇಲ್ಲಿ ಅರ್ಧ ಇಂಚು ತೊಗೊಳೋದ್ರಿಂದ ನಾವು ಲಾಸ್ಟಲ್ಲಿ ಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆ ಬಂದರೆ ಕಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಯಾಕೆಂದರೆ ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳೋಣ, ಓಕೆನಾ. ಮತ್ತು ಇಲ್ಲಿ ಬಂದುಬಿಟ್ಟು ಇಲ್ಲಿ ಡಾಟ್ ಹಿಡಿಯೋದ್ರಿಂದ 1 ಇಂಚು ತೊಗೊಳ್ಳೋಣ. ನೋಡಿ ಇಲ್ಲಿ ಒಂದು ಅರ್ಧ ಇಂಚು, ಇಲ್ಲಿ 1 ಇಂಚು, ಅದು ಆ್ಯಡ್ ಮಾಡ್ಕೊಳ್ಳಿ. ಅದೊಂದು ನೆನ್ಪಿಟ್ಕೋಬೇಕು. ಇಷ್ಟೇ, ಇದಿಷ್ಟು ಆಯಿತಾ. ಇದಿಷ್ಟು ಮಾರ್ಕ್ ಮಾಡಿದ್ದೀನಿ. ಇವಾಗ ಇಲ್ಲಿ ಬಂದುಬಿಟ್ಟು ಮುಂದೆದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು ಇಲ್ಲಿ 8 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಇದನ್ನು ಇಲ್ಲಿ ನಿಮಗೆ ಇಷ್ಟೇ ಸಾಕು ಡೀಪು ಅನ್ನೋದಾದರೆ ಹೀಗೆ ತೊಗೊಳ್ಳಿ ಎಲ್ಲನ್ನ ಈ ಥರ. ಇಲ್ಲ ಸ್ವಲ್ಪ ಇಲ್ಲಿ ಬ್ರಾಡ್ ಬೇಕು ಅಂದರೆ ಏನಾಗುತ್ತೆ, ಈ ಪೀಸ್ನ ತೆಗೆದುಬಿಟ್ಟು ನೀವು ತಗೋಬೇಕಾಗುತ್ತೆ. ನೋಡಿ ಇದೇ ಅಳತೆಗೆ ಮಾರ್ಕ್ ಮಾಡಿದ್ದೀನಿ. ಇವಾಗ ಇದನ್ನು ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಈ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಇಲ್ಲಿ ಶೇಪ್ ತೆಗಿಬೇಕು, ಅದೊಂದು ನೆನ್ಪಿಟ್ಕೊಳ್ಳಿ. ಇಲ್ಲಿಂದನೂ ಸ್ವಲ್ಪ ಈ ರೀತಿ ನೀಟಾಗಿ ಹಿಂಗೆ ಬರಬೇಕು. ಇಲ್ಲಿ ಬಂದು ಒಂದು ಅರ್ಧ ಇಂಚಿಗೆ ಈ ರೀತಿ ನೀಟಾಗಿ ತೆಗಿಬೇಕು. ಒಂದು ಅರ್ಧ ಇಂಚಿಗೆ ಬರಬೇಕು, ಇಲ್ಲಿ ಜಾಸ್ತಿ ಇದು ಮಾಡ್ಕೋಬೇಡಿ. ಒಂದು ಅರ್ಧ ಇಂಚಷ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಟೇಪಲ್ಲಿ ಈ ರೀತಿ ನೋಡಿ ಕರೆಕ್ಟಾಗಿದೆ ಅರ್ಧ ಇಂಚು. ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಸ್ವಲ್ಪ ಇದನ್ನೆಲ್ಲ ನಾವು ಒಂದೇ ಲೆವೆಲ್ಗಿಂತ ಇಟ್ಕೊಳ್ಳೋಕ್ಕಾಗಲ್ಲ, ಕಟಿಂಗ್ ಮಾಡುವಾಗ ಮೆಥಡ್ ಯೂಸ್ ಮಾಡ್ಕೋಬೇಕಷ್ಟೆ. ಇವಾಗ ಹಿಂಗೆ ಇರುತ್ತಲ್ಲ, ಹಿಂಗಿರೋದನ್ನ ನೀಟಾಗಿ ಹಿಂಗೆ ತೊಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು, ಓಕೆನಾ. ಅಷ್ಟೇ. ಇದು ಫ್ರಂಟಲ್ಲಿ ಬಂದುಬಿಟ್ಟು ಹೀಗೆ ತೊಗೊಂಡಿದ್ದೀನಿ ನಾನು. ಇವಾಗ ಇಲ್ಲಿ ನಿಮಗೆ ಬ್ರಾಡ್ ಬೇಕು ಅಂದರೆ, ಇಲ್ಲಿ ಒಬ್ಬರು ಮುಂದೆ ಬ್ರಾಡ್ ಕೇಳ್ತಾರೆ, ಆ ಟೈಮಲ್ಲಿ ಬೇಕು ಅಂದರೆ ಅದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕಟ್ಟಿಂಗಲ್ಲಿ ಹೇಳ್ಕೊಡ್ತೀನಿ. ಇವಾಗ ಇದು ಬಂದುಬಿಟ್ಟು ನಮಗೆ 8.5 ತೊಗೊಂಡಿದ್ದೀನಿ. ಇದು 8.5 ಇದೆ. ಇದು ಬಂದುಬಿಟ್ಟು ಮಾಮೂಲಿ ಶೇಪ್ ತೆಗೆಯೋದು. ಈಗ ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಡಾಟ್ ಪಾಯಿಂಟ್ ಬಂದುಬಿಟ್ಟು 9.5 ಸ್ಟಿಚ್ಚಿಂಗು ಸೇರಿಸಿ 9.5ಗೆ ಡಾಟ್ ಪಾಯಿಂಟ್ ಬರುತ್ತೆ, ಓಕೆನಾ. 9.5 ನಾನು ಸ್ಟಿಚ್ಚಿಂಗು ಸೇರಿಸಿ ತೊಗೊಂಡಿದ್ದೀನಿ ಡಾಟ್ ಪಾಯಿಂಟ್ನ. 9.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ 13.5ಗೆ ಮಾರ್ಕ್ ಮಾಡ್ಕೊತೀನಿ. ಇದು ನಮಗೆ 13.5, ಓಕೆನಾ. ಇಲ್ಲಿ 13.5ಗೆ ಮಾರ್ಕ್ ಮಾಡಿದ್ದೀನಿ. ಈಗ ಇದನ್ನು ಈಗ ಒಂದೇ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಬಂದುಬಿಟ್ಟು ಯಾವಾಗ್ಲೂ ನೀವು ಈ ಥರ ಬ್ಲೌಸಲ್ಲಾದರೂ ಅಳತೆ ತೊಗೋಬೋದು, ಇಲ್ಲಾಂದರೆ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಮೇಲೆ ತೊಗೋಬೇಕಾಗುತ್ತೆ. ನಾನು ಬ್ಲೌಸ್ ಇರೋದ್ರಿಂದ ಬ್ಲೌಸಲ್ಲೇ ತೋರಿಸ್ತೀನಿ. ಇದು 4 ಇಂಚಿದೆ ನೋಡಿ, ಇದು 4 ಇಂಚಿದೆ. ಇಲ್ಲಿಗೆ 1 ನಿಮಿಷ ನೋಡಿ, ಇದು ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡಿರೋದ್ರಿಂದ ಇಲ್ಲಿ ಬಂದುಬಿಟ್ಟು ಇಲ್ಲಿ 3.5 ಇದೆ, ಇದು 4.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲ ನಿಮಗೆ ಬ್ಲೌಸ್ ಅಳತೆಲಿದ್ದರೆ ಈ ರೀತಿ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಇಟ್ಕೊಂಡು ತೊಗೋಬೇಕಾಗುತ್ತೆ. ಇದನ್ನು ಬೇಕು ಅಂದರೆ ಈ ರೀತಿ ಇಟ್ಕೋಬೋದು ನೋಡಿ, ಈ ರೀತಿ ಬರುತ್ತೆ. ಇದು ಸ್ವಲ್ಪ ಜಾಸ್ತಿನೇ ಇದೆ ಡೀಪು. ಇದು ಬಂದ್ಬಿಟ್ಟು ಒಂದು ಅರ್ಧ ಇಂಚು ಇಲ್ಲಿಗೆ ಬರುತ್ತೆ. ಇದು ಸಾರಿ, ನೋಡಿ ಜಾಸ್ತಿ ತೊಗೊಬಿಟ್ಟಿದ್ದೀನಿ. 8.5 ತೊಗೊಂಡಿದ್ದೀನಲ್ಲ, ಜಾಸ್ತಿ ಇದೆ. 8 ಇಂಚ್ ಆದರೆ ಸಾಕು. ಇದು ನೋಡ್ಕೊಳ್ಳಿ, ನಿಮ್ಮ ಬ್ಲೌಸ್ ಅಳತೆ ಇರುತ್ತಲ್ಲ ಆ ಅಳತೆ ಪ್ರಕಾರ ತೊಗೊಳ್ಳಿ, ಓಕೆನಾ. ಈ ರೀತಿ ತೊಗೊಂಡು ಮಾಮೂಲಿ ನಾನು ಹೇಳ್ದಂಗೆ ಈ ರೌಂಡ್ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ಓಕೆನಾ. ಆಯಿತು. ಇವಾಗ ನಾನು ಹೇಳ್ದಂಗೆ ಇಲ್ಲಿಂದ 4.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 3.5 ಇದೆ, 4.5ಗೆ ಮಾರ್ಕ್ ಮಾಡಿದ್ದೀನಿ. ಯಾಕೆಂದರೆ ಇಲ್ಲ ಒಂದು ಅರ್ಧ ಇಂಚು ಸ್ಟಿಚ್ಚಿಂಗ್ ಹೋಗುತ್ತೆ, ಇಲ್ಲ ಅರ್ಧ ಇಂಚು ಸ್ಟಿಚ್ಚಿಂಗ್ ಹೋಗುತ್ತೆ, ಮಧ್ಯೆ ಡಾಟ್ ಹಿಡಿತೀವಿ. ಈ 3ಕ್ಕೂ ಸೇರಿಸಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲ ಈ ಕಡೆಯಿಂದ ತೊಗೊಂಡು 1 ಇಂಚು ನೋಡಿ, 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು, 1 ಇಂಚಿಗೆ, ಆಯಿತಾ. ಇಲ್ಲಿಂದ ಡಾಟ್ ಪಾಯಿಂಟ್ ಬಂದುಬಿಟ್ಟು ಇದು
ಇದು ಬಂದುಬಿಟ್ಟು ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಅರ್ಧ ಇಂಚು ಏನಕ್ಕಪ್ಪ ಎಕ್ಸ್ಟ್ರಾ ಅಂದರೆ ನಾವು ಇದು ಉಕ್ಸ್ಪಟ್ಟಿ ಐಪಟ್ಟಿ ತೊಗೋತೀವಲ್ಲ ಅದಕ್ಕೆ ಬರುತ್ತೆ ಎಕ್ಸ್ಟ್ರಾ. ನಾನು ಅದು ತೊಗೊಂಡಿಲ್ಲ. ಅದು ಒಂದು ಅರ್ಧ ಇಂಚು ಇಲ್ಲಿ ಎಕ್ಸ್ಟ್ರಾ ಬಿಡಬೇಕಾಗುತ್ತೆ. ಒಂದು ಅರ್ಧ ಇಂಚು ಈ ರೀತಿ ಬಿಟ್ಟು ಮಾಡಬೇಕು. ಈಗೇನು ತೊಂದರೆ ಇಲ್ಲ. ನೀವು ನೆಕ್ಸ್ಟ್ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಈಗ ಅದು ನಾನು ಮರ್ತುಬಿಟ್ಟೆ. ಈಗ ಇದನ್ನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ. ಇಲ್ಲಿ ಆಲ್ರೆಡಿ ಇಲ್ಲಿ ಅರ್ಧ ಇಂಚು ಬಿಟ್ಬಿಟ್ಟಿದ್ದೀವಲ್ಲ, ಹಂಗಾಗಿ 3.5 ಇಂಚ್ಗೆ ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿ ಆಲ್ರೆಡಿ ಇಲ್ಲಿ ಎಕ್ಸ್ಟ್ರಾ ಬರಬೇಕಾಗಿತ್ತು, ಅದಿಲ್ಲ. ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಎಷ್ಟು ಬೇಕು ಅದು ಸೈಜು ನೋಡಿ ತೊಗೊಳ್ಳಿ. ಇದಕ್ಕೆ 1 ಇಂಚ್ ಆದರೆ ಸಾಕು. ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಓಕೆನಾ. 1 ಇಂಚು ಇಲ್ಲಿಂದ ಇದನ್ನ ಸ್ಟ್ರೇಟಾಗಿ ಮಾರ್ಕ್ ಮಾಡಿ ಇದನ್ನು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ. ಇಷ್ಟೇ ಮಾರ್ಕ್ ಮಾಡಿ ಇವಾಗ ಇಲ್ಲಿಂದ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಆಯಿತಾ. ಇದಾಯಿತು. ಇದು ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ನೀವು ಬ್ಲೌಸ್ ಅಳತೆನೇ ತೊಗೋತೀನಿ ಅಂದರೂ ತೊಗೋಬೋದು, ಇಲ್ಲ ನೀವು ಹಂಗೆ ತೊಗೋತೀನಿ ಅಂದರೆ 1 ಇಂಚ್ ಮೇಲೆ ತೊಗೊಂಡ್ರೆ ಸಾಕಾಗುತ್ತೆ, ತೊಂದರೆ ಏನಿಲ್ಲ. ನಾನು ಇದರಲ್ಲಿ ಅಳತೆ ಬ್ಲೌಸಲ್ಲೇ ತೋರಿಸ್ತೀನಿ. ಇದೊಂದು 6.5 ಇಂಚಿದೆ ನೋಡಿ. ಇಲ್ಲಿಂದ 6.5 ಇದೆ. ಅರ್ಧ ಇಂಚು ಡಾಟ್ಗೆ ಹೋದರೂ 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಆಯಿತಾ. ಇವಾಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊತೀನಿ. ಓಕೆನಾ. ಇಲ್ಲಿಂದ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ. ಆಯಿತು. ಇವಾಗ ಇಷ್ಟು ಜಾಯಿಂಟಿಂಗ್ ಆಯಿತು. ಇವಾಗ ಇದರಲ್ಲಿ ನಾವು ಬೆಲ್ಟ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಆಯಿತಾ. ಇವಾಗ ಏನಿಲ್ಲ, ಈ ರೀತಿ ಕಟ್ ಮಾಡ್ಕೊಳ್ಳೋದು. ನಾವು ಏನು ಮಾರ್ಕ್ ಮಾಡಿರ್ತೀವಲ್ಲ, ಒಂದು ಏನಪ್ಪ ಇಲ್ಲ ಅಂದರೆ ಡಾಟ್ ಇದು ಇಲ್ಲಿ ಬಂದುಬಿಟ್ಟು ಉಕ್ಸ್ಪಟ್ಟಿ ಐಪಟ್ಟಿಗೆ ಒಂದು ಅರ್ಧ ಇಂಚ್ ಬಿಡಬೇಕಾಗಿತ್ತು. ಆಲ್ರೆಡಿ ಕಟ್ಟಿಂಗ್ ಮಾಡಿಬಿಟ್ಟಿರೋದ್ರಿಂದ ಅದೇನು ತೊಂದರೆ ಇಲ್ಲ. ನೆಕ್ಸ್ಟ್ ನಾನು ಕಟ್ಟಿಂಗಲ್ಲಿ ತೋರಿಸ್ತೀನಿ ಅದನ್ನು. ಈ ರೀತಿ ಆಯಿತಾ. ಹಿಂಗೆ ಕಟ್ ಮಾಡಿಕೊಂಡು ಇದು ಎಕ್ಸ್ಟ್ರಾ ಆಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ತೊಂದರೆ ಇಲ್ಲ. ಹಿಂಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ. ಆಯಿತು. ಇಲ್ಲಿ ಬಂದುಬಿಟ್ಟು ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ. ಆಯಿತು. ಮತ್ತು ಇಲ್ಲಿಂದ ಇದನ್ನು ಹಿಂಗೆ ರೌಂಡ್ ಶೇಪು ನೀಟಾಗಿ ನಮ್ಗೆ ಯಾವ್ದು ರೌಂಡ್ ಶೇಪ್ ಬೇಕೋ, ಯಾವ ಥರ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದು ಆಯಿತು. ಇದು ಇಲ್ಲಿ ಬರೀತೀನಿ 8 ಇಂಚು, ಇದು 3.5 ಇಂಚು. ಇದು ಬಂದುಬಿಟ್ಟು ಡಾಟ್ ಪಾಯಿಂಟ್ ಬಂದುಬಿಟ್ಟು 9.5. ಇಲ್ಲಿಂದ 4 ಇಂಚು. ಆಯಿತಾ. ಹೀಗೆ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 7 ಇಂಚು. ಓಕೆ. ಇಷ್ಟು ಮಾರ್ಕ್ ಮಾಡಿದ್ದೀನಿ. ಹಾಗೆಯೇ ಈಗ ಇಲ್ಲಿ ಶೇಪ್ ತೆಗಿಯೋಣ ನೋಡಿ. ಹಿಂಗಂದಾಗ ಹಿಂಗೆ ಪಿಂಚ್ಕೋಬಾರ್ದು ಅಂತಲೇ ನಾವು ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಳೋದು. ನಾವು ತೆಗಿಯುವಾಗ ಮಾಡಿದಾಗ ಬಟ್ಟೆ ಪೇಪರ್ ಗಟ್ಟಿ ಇಲ್ಲ ಅಂದರೆ ಅರ್ಧೇ ಹೋಗುತ್ತೆ. ಅದಕ್ಕೋಸ್ಕರ ಅದು ಹಾಕ್ಕೋಬೇಕಷ್ಟೇ, ಏನಕ್ಕೂ ಅಲ್ಲ ಅದು. ಓಕೆನಾ. ಈ ರೀತಿ ಒಂದು ಪಿನ್ ಹಾಕ್ಕೊಳ್ಳೋದ್ರಿಂದ ಸೇಫ್ಟಿ ಇರುತ್ತೆ ಅಂತ. ತಿರ್ಗಾ ಮತ್ತೆ ನಾವು ಅರ್ಧೋಗುತ್ತೆ ಅಂದರೆ ತಿರ್ಗಾ ಮತ್ತೆ ಅದೇ ಥರ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಇವಾಗ ಇಟ್ಕೊಂಡು ಈಗ ಇಲ್ಲಿಂದ ಶೇಪ್ ತೆಗಿಯೋಣ. ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಶೇಪಲ್ಲಿ ತಿರುಗಿಸ್ಕೊಂಡು ಇದಕ್ಕೆ ಕತ್ರಿ ಚೆನ್ನಾಗಿರಬೇಕು ಫ್ರೆಂಡ್ಸ್ ನೋಡಿ. ಎಷ್ಟೇ ಈ ರೀತಿ ತೆಗೆದ್ರೆ ಆಯಿತು. ಓಕೆನಾ. ಈಗ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ಅಂದರೆ ಇದರಿಂದ ಈ ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಪಾಯಿಂಟ್ ಹೇಗಪ್ಪ ಹಾಕೋದು ಅಂದರೆ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಇದನ್ನು ಹಿಂಗೆ ಮಧ್ಯ ಇದು ಮಾಡ್ಕೊಳ್ಳಿ. ಮಧ್ಯ ಬರೋದೇ ಡಾಟ್ ಪಾಯಿಂಟು. ಓಕೆನಾ. ಇಲ್ಲಿಂದ ಇಲ್ಲಿಗೆ ಇದಕ್ಕೆಲ್ಲ ನೀವು ಒಂದು ಸಲ ಅಳತೆ ತೊಗೊಂಡ್ರೆ ಸಾಕು. ಆಮೇಲೆ ಮಾಡ್ತಾ ಅದೇ ಬಂದುಬಿಡುತ್ತೆ. ಇಲ್ಲಿಂದ ಒಂದು 2.5-3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಓಕೆನಾ. ಆಯಿತಾ. ಮತ್ತು ಇಲ್ಲಿಂದ ಸುಮ್ಮನೆ ಹಿಂಗೆ ಮಧ್ಯೆ ಇದು ಏನಿರುತ್ತಲ್ವಾ ಇದು ಮಾರ್ಕು, ಈ ಮಾರ್ಕ್ ನೇರಕ್ಕೆ ತೊಗೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇಟ್ಕೊಂಡು ಇದೇನು ಮಾರ್ಕ್ ಬರುತ್ತೆ ಅಲ್ಲಿಂದ ಹೀಗೆ ಮಾರ್ಕ್ ತೊಗೊಳ್ಳಿ. ಇಲ್ಲಿಂದ ಇದಕ್ಕೂ 1 ಇಂಚು ಗ್ಯಾಪ್ ಇರಬೇಕು. 1 ಇಂಚು ಇಲ್ಲ 1.5 ಇಂಚು ಗ್ಯಾಪ್ ಬರಬೇಕಾಗತ್ತೆ ನೋಡಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಓಕೆನಾ. ಈ ರೀತಿ ಬಂತು. ಮತ್ತು ಈ ಕಡೆಯಿಂದನೂ ಅಷ್ಟೇ, ಈ ಕಡೆಯಿಂದನೂ 1 ಇಂಚಿಗೆ ಇಲ್ಲ 1.5 ಇಂಚಿಗೆ ಮಾರ್ಕ್ ಮಾಡೋಣ. ಇಲ್ಲಿಂದ ತೊಗೊಂಡು ಇದು ಸ್ವಲ್ಪ ಹಿಂಗೆ ಕ್ರಾಸಾಗೇ ಬರಬೇಕು. ಒಂಚೂರು ಸ್ವಲ್ಪ ಹಿಂಗೆ ಕ್ರಾಸಾಗಿ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಆಯಿತಾ. ನೋಡಿದೆ ಡಾಟ್ ಪಾಯಿಂಟ್. ಇದು ಸ್ವಲ್ಪ ಲೆಂತಿ ಇದೆ, ಕೆಲವ್ರಿಗೆ ಇನ್ನೂ ಚಿಕ್ಕದಾಗಿ ಬರುತ್ತೆ. ಆದರೆ ಇದು ಬ್ಲೌಸ್ ಅಳತೆಯಲ್ಲಿ ಇರೋದ್ರಿಂದ ಇದು ಹಿಂಗೆ ಇರೋದ್ರಿಂದ ಅದು ಫಿಟ್ಟಿಂಗ್ ಅವ್ರು ಕರೆಕ್ಟಾಗಿರೋದ್ರಿಂದ ನಾನು ಅದು ಅಳತೆ ತೊಗೊಂಡಿದ್ದೀನಿ. ಇನ್ನು ಬೇರೆದು ಒಂದೊಂದು ಇಲ್ಲಿ 2.5 ಇಂಚಿಗೆ ಬರುತ್ತೆ, ಇಲ್ಲಿ 2.5-3 ಇಂಚಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಆ ಥರ ಇರುತ್ತೆ. ಈ ರೀತಿ ಡಾಟ್ ಪಾಯಿಂಟ್ನ
ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಮಾರ್ಕ್ ಮಾಡಾದಮೇಲೆ ನಿಮಗೆ ವೀಲರ್ ಇದ್ದರೆ ವೀಲರಲ್ಲಿ ಮಾರ್ಕ್ ಮಾಡ್ಕೋಬೋದು. ನಾನು ಆಲ್ರೆಡಿ ತೋರಿಸಿದ್ದೀನಲ್ಲ ನೋಡಿ, ಈ ರೀತಿ ಇದೆಯಲ್ಲ, ಇದರಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಇದು ಕೆಳಗಡೆ ಮಾರ್ಕ್ ಇಳಿಯುತ್ತೆ. ನಮ್ಗೆ ಎರಡು ಕಡೆನೂ ಒಂದೇ ಸಮ ಬರಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಮುಗೀತು. ಓಕೆನಾ? ಈ ರೀತಿ ಬಂದು ಈ ಕಡೆ ಬಂದಿದೆ ನೋಡಿ, ತೋರಿಸ್ತೀನಿ ನೋಡಿ, ಇಲ್ಲಿ ಮಾರ್ಕ್ ಇದೆ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕು. ಓಕೆನಾ? ಇದು ರೆಡಿ ಆಯಿತು ಫ್ರಂಟು. ಈ ಫ್ರಂಟಿಗೆ ಬೆಲ್ಟ್ ರೆಡಿ ಮಾಡ್ಕೋಬೇಕಲ್ವಾ, ಈ ಕೆಳಗಡೆ ಪೀಸ್ ಇರುತ್ತಲ್ಲ, ಇದನ್ನ ತೊಗೊಳ್ಳೋಣ. ಇವಾಗ ಇದನ್ನು ತೊಗೊಂಡು ನೀವು ಈ ಥರ ಬ್ಲೌಸಲ್ಲಾದರೂ ಅಳತೆ ತೊಗೋಬೋದು, ಇಲ್ಲ ಅದರಲ್ಲಾದರೂ ತೊಗೋಬೋದು. ನಾನು ಬ್ಲೌಸಲ್ಲೇ ತೋರಿಸ್ತೀನಿ. ಈ ಬ್ಲೌಸಲ್ಲಿ ಬಂದುಬಿಟ್ಟು ಈ ರೀತಿ ಕೆಳಗಡೆ ಪಟ್ಟಿ ಏನೇ ಅಳತೆ ಇರುತ್ತೆ ಆ ಪಟ್ಟಿ ಅಳತೆ ತೊಗೋಬೇಕು. ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಬಿಡಿ, ಇಲ್ಲ ಅರ್ಧ ಇಂಚು ಬಿಡಿ. ಇದು 3.5 ಇಂಚ್ ಬಂತು. ಓಕೆನಾ? ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ ಆಯಿತಾ? ಈಗ ಮಧ್ಯೆ ಬಂದುಬಿಟ್ಟು ಒಂದೊಂದು ಈ ಥರ ಮೇಲೆ ಕ್ರಾಸಾಗಿ ಬರೋದು ಆ ಥರ ಎಲ್ಲ ಇರುತ್ತೆ. ಇದು ಒಂದೇ ಲೆವೆಲ್ಗಿದೆ, ತೊಂದರೆ ಏನಿಲ್ಲ. ಇದು ಬಂದುಬಿಟ್ಟು 3 ಇಂಚಿಗಿದೆ. ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡೋಣ. ಇದು 3.5, ಇಲ್ಲಿ 3 ಇಂಚು. ಓಕೆನಾ? ಇಷ್ಟ ಆಯಿತಾ? ಇವಾಗ ಇದಾದಮೇಲೆ ಇಲ್ಲಿಂದ ಲೆಂತ್ ಎಷ್ಟು ಬೇಕು ಇವಾಗ ಇದನ್ನು ನೋಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಕಟಿಂಗ್ ಮಾಡಿರ್ತೀರಲ್ಲ ಇದೇ ತೊಗೊಳ್ಳಿ. ಯಾಕೆಂದರೆ ಬ್ಲೌಸ್ಗಿಂತ ಇದೇ ಬೆಟರ್. ಯಾಕೆ ನಾವು ಉದ್ದ ಜಾಸ್ತಿ ಬಿಟ್ಟಿದ್ರೆ ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ನೋಡಿ, ಇಲ್ಲಿಂದ 3, ಈ ಡಾಟ್ ಬಿಟ್ಬಿಡಿ, ಡಾಟ್ ಹಿಡಿತೀವಲ್ಲ ಇದು ಹೋಗ್ಬಿಡುತ್ತೆ. ಹಾಗಾಗಿ 3 ಇಂಚಿಂದ ಇಲ್ಲಿಗೆ 11 ಇಂಚು ಬರುತ್ತೆ. ಓಕೆನಾ? ಒಂದು ಅರ್ಧ ಇಂಚ್ ಜಾಸ್ತಿನೇ ತೊಗೊಳ್ಳಿ, ಏನೂ ಕರ್ಗೋಗಲ್ಲ. 11 ಇಂಚು ತೊಗೊಳ್ಳಿ. ಓಕೆನಾ? ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಇಡೋದ್ರಿಂದ 11 ಇಂಚಿಗೆ ಮಾರ್ಕ್ ಮಾಡ್ತೀವಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿ ಈಗ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊತೀನಿ. ಓಕೆ, ಮಾರ್ಕ್ ಮಾಡಿ ಇಲ್ಲಿಂದನೂ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ನಾನು ಜಾಸ್ತಿ ಏನು ತೊಗೊಂಡಿಲ್ಲ. ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಬಂದು ಇಲ್ಲಿಗೆ ಜಾಯಿಂಟ್ ಮಾಡ್ಕೊತೀನಿ. ಓಕೆ, ಈ ರೀತಿ ಜಾಯಿಂಟಿಂಗ್ ಬರುತ್ತೆ. ಒಂದೊಂದು ಈ ಥರ ಕ್ರಾಸ್ ಬರುತ್ತೆ. ಇದು ಈ ಅಳತೆಗೆ ಕರೆಕ್ಟಾಗಿದೆ. ಓಕೆನಾ? ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ. ಇದು ಯಾಕಂದರೆ ಮುಂದೆದು ಅಂತ ಒಂದೊಂದು ಈ ಕಡೆನೂ ಅದೇ ರೀತಿ ಸೇಪ್ ಬಂದ್ಬಿಟ್ಟಾಗ ಗೊತ್ತಾಗಲ್ಲ, ಅದಕ್ಕೋಸ್ಕರ ಈ ಥರ ಒಂದು ನ್ಯಾಚ್ ಹಾಕೊಳ್ಳಿ. ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ. ಆಯಿತಾ? ಓಕೆನಾ? ಈ ರೀತಿ ಬಂತು ನೋಡಿ.